ಮೈಸೂರು ತರನೇ ಜೆಸಿ ನಗರದಲ್ಲೂ ಐತಿಹಾಸಿಕ ದಸರಾ ಉತ್ಸವನ ಅದ್ದೂರಿಯಾಗಿ ಮಾಡ್ತಾರೆ. ಅದು ಬೆಂಗಳೂರಿನ ಜೆಸಿ ನಗರದಲ್ಲೇ ಯಾಕೆ ಮಾಡ್ತಾರೆ ಅನ್ನೋ ವಿಚಾರನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. 1914ರಲ್ಲಿ ಮೊದಲನೇ ವಿಶ್ವ ಮಹಾಯುದ್ಧದ ಸಂದರ್ಭದಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಬ್ರಿಟಿಷರೊಂದಿಗೆ ಜರ್ಮನಿ ವಿರುದ್ಧ ಹೋರಾಡಲು ಮೈಸೂರಿನಿಂದ ಒಂದು ಸೈನಿಕ ಪಡೆಯನ್ನ ಬೆಂಗಳೂರಿಗೆ ಕಳಿಸಿದ್ರಂತೆ. ಆಗ ಈ ಜೆಸಿ ನಗರದಲ್ಲಿ ಗುಂಡು ಮುನೇಶ್ವರನ ದೇವಾಲಯವಿತ್ತಂತೆ. ಇಲ್ಲಿಗೆ ಆಗಮಿಸಿದ್ದ ಕೆಲ ಸೈನಿಕರು ಯುದ್ಧದಲ್ಲಿ ಗೆದ್ದು ಬಂದ್ರೆ ಪ್ರತಿ ವರ್ಷ ದಸರಾ ಉತ್ಸವವನ್ನ ಆಚರಿಸ್ತೇವೆ ಅಂತ ಹೇಳಿ ಹರಕೆ ಹೊತ್ಕೊಂಡಿದ್ರಂತೆ. ಕೊನೆಗೂ ಯುದ್ಧದಲ್ಲಿ ಜಯಗಳಿಸಿದ್ರು. ಅಂದಿನಿಂದ ದಸರಾ ಆಚರಣೆ ನಡೆದುಕೊಂಡು ಬರ್ತಾ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಮುನ್ರಡಿಪಾಳ್ಯ, ಮಡ್ದಳ್ಳಿ, ಮೋತಿನಗರ, ಗಂಗೇನಹಳ್ಳಿ, ಸುಲ್ತಾನ್ಪಾಳ್ಯ, ದಿನ್ನೂರು, ಕಾವಲ್ಬೈಸಂದ್ರ, ಹೆಬ್ಬಾಳ, ವಸಂತನಗರ, ರಾಜಮಹಲ್, ಗುಟ್ಟಹಳ್ಳಿ ಸೇರಿದಂತೆ ಹಲವು ಬಡಾವಣೆಗಳಿಗೆ ಸೇರಿದ 110 ದೇವರ ಮೂರ್ತಿಗಳು ಒಟ್ಟಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತವೆ. ಇಲ್ಲಿ ನಡೆಯುವಂತಹ ದಸರಾ ಉತ್ಸವಕ್ಕೆ 111 ವರ್ಷಗಳ ಸುದೀರ್ಘ ಇತಿಹಾಸವಿದೆ ಅಂತಾನೆ ಹೇಳಬಹುದು.